ಎಲ್ಲರಿಗೂ ಶುಭಾಕಾಂಕ್ಷೆ ಸ್ವಾಗತ. ಇಂದು ನಾವು ಕೇಸೆಟ್ಟು ಪೇಪರ್ 1 ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಜನರಲ್ ಪೇಪರ್ 1 ಇದು ಎಲ್ಲರಿಗೂ ಸಂಬಂಧಪಟ್ಟಿರುತ್ತೆ. ಆ ಜನರಲ್ ಪೇಪರ್ 1 ನಲ್ಲಿ ಟೋಟಲ್ 10 ಯೂನಿಟ್ಗಳು ಬರುತ್ತೆ. ಒಂದನೇದು ಬೋಧನಾ ಸಾಮರ್ಥ್ಯ, ಸಂಶೋಧನಾ ಸಾಮರ್ಥ್ಯ, ಓದುವುದು ಅಥವಾ ಗ್ರಹಿಸುವುದು ಅಂತ ಕರೀತಾರೆ, ಸಂವಹನ, ತಾರ್ಕಿಕತೆ, ತಾರ್ಕಿಕ ಕಾರಣ, ದತ್ತಾಂಶಗಳ ನಿರೂಪಣೆ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಮಾನವ ಮತ್ತು ಪರಿಸರ, ಉನ್ನತ ಶಿಕ್ಷಣ ವ್ಯವಸ್ಥೆ, ನಿಯಂತ್ರಣ, ರಾಜ್ಯಾಡಳಿತ ಮತ್ತು ಆಡಳಿತ ವ್ಯವಸ್ಥೆ. ಸೊ ಇಷ್ಟು 10 ಯೂನಿಟ್ ಇದೆ. ಸೊ ಪ್ರತಿಯೊಂದು ಯೂನಿಟ್ಗಳ ಮೇಲೆ ಇಂತಿಷ್ಟಂತ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಮೊದಲನೇ ಯೂನಿಟ್ ಆದಂತ ಬೋಧನಾ ಸಾಮರ್ಥ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಬೋಧನಾ ಸಾಮರ್ಥ್ಯದ ಸ್ವರೂಪ, ಉದ್ದೇಶ, ಲಕ್ಷಣ ಮತ್ತು ಮೂಲಭೂತ ಅವಶ್ಯಕತೆಗಳ ಅಂಶಗಳ ಬಗ್ಗೆ ಸಹ ನೋಡೋಣ. ಬೋಧನೆಯ ಸ್ವರೂಪ. ಸೊ ಈ ಬೋಧನೆ ಅಂದರೆ ಏನು, ಅದರ ನೇಚರ್ ಯಾವ ರೀತಿ ಇದೆ ಅಂತ ನೋಡೋಣ. ಬೋಧನೆಯು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗುತ್ತದೆ. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅಪೇಕ್ಷಿತ ರೀತಿಯಲ್ಲಿ ಪರಿವರ್ತನೆ ತರುತ್ತದೆ. ಕಲಿಕೆಗೆ ನಿರ್ದಿಷ್ಟ ಮಾರ್ಗದರ್ಶನ ನೀಡುತ್ತದೆ. ಬೋಧನೆಯ ಸ್ವರೂಪವನ್ನು ಈ ಕೆಳಗಿನ ಅಂಶಗಳ ಮೂಲಕ ವಿಶ್ಲೇಷಿಸಲಾಗಿದೆ. ಅಂದರೆ ನಾವು ಬೋಧನೆ ಮಾಡೋದು, ಶಿಕ್ಷಕರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದ್ರಿಂದ ಅವರಿಗೆ ಏನುಂಟಾಗುತ್ತೆ, ಜ್ಞಾನಾರ್ಜನೆ ಆಗುತ್ತೆ. ಜೊತೆಗೆ ಅವರ ಒಂದು ವರ್ತನೆಯಲ್ಲಿ ಅನೇಕ ರೀತಿಯಾದಂತ ಪರಿವರ್ತನೆ ಆಗುತ್ತೆ. ಜೊತೆಗೆ ಮಾರ್ಗದರ್ಶನ ಸಹ ಅವರಿಗೆ ಸಿಗುತ್ತೆ. ಇನ್ನು ಏನೇನೆಲ್ಲ ಇದೆ ಇದರಲ್ಲಿ ಅಂದ್ರೆ ನೋಡಿ, ಬೋಧನೆ ಏನ್ ಮಾಡುತ್ತಪ್ಪ ಅಂದ್ರೆ ಕಲಿಕೆಗೆ ಪ್ರೇರಕ ಹಾಗೂ ಪೂರಕ ಇದೆ. ಅದೇ ಕಲಿಬೇಕಂತ ಆಸಕ್ತಿಯನ್ನು ಮೂಡಿಸುತ್ತೆ. ವಿದ್ಯಾರ್ಥಿಗಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿಯಾಗುತ್ತೆ. ವಿದ್ಯಾರ್ಥಿಗಳು ಕಲಿಯುವ ಕ್ರಮವನ್ನು ಅರಿತಾರೆ ಇದರಲ್ಲಿ. ಜೊತೆಗೆ ಕಲಿಕೆಗೆ ಬೇಕಾದ ಆತ್ಮವಿಶ್ವಾಸವನ್ನು ಇದು ಸಹ ಒದಗಿಸುತ್ತೆ. ಕಲಿಯಬೇಕಾದ ವಿಷಯವನ್ನು ಮನದಟ್ಟು ಮಾಡುತ್ತೆ. ವಿದ್ಯಾರ್ಥಿಗಳ ಕ್ರಮಬದ್ಧ ಕಲಿಕೆಗೆ ಮಾರ್ಗದರ್ಶನ ಆಗುತ್ತದೆ. ವಿದ್ಯಾರ್ಥಿಗಳ ಕ್ರಮಬದ್ಧ ಕಲಿಕೆ ಮಾರ್ಗದರ್ಶನ ಆಗುತ್ತೆ. ಕಲಿಕಾರ್ಥಗಳಲ್ಲಿ ಧನಾತ್ಮಕ ಚಿಂತನೆ ಬೆಳೆಸುತ್ತದೆ. ಕಲಿಕಾ ಸಾಮರ್ಥ್ಯ, ಕಲಿಕೆಯ ವೇಗ ಹೆಚ್ಚಿಸುತ್ತದೆ. ಉತ್ತಮ ಶಿಸ್ತನ್ನು ಮೈಗೂಡಿಸಲು ವಿದ್ಯಾರ್ಥಿಗಳಿಗೆ ನೆರವಾಗುತ್ತದೆ. ವಿದ್ಯಾರ್ಥಿಗಳ ಅವಧಾನ ಹಾಗೂ ಸ್ಮರಣ ಶಕ್ತಿಯನ್ನು ವೃದ್ಧಿಸುತ್ತದೆ. ಬೋಧನೆಯು ಪ್ರಪಂಚದ ಜ್ಞಾನವನ್ನು ತರಗತಿಗೆ ಕೋಣೆಗೆ ತರುತ್ತದೆ. ಸಮಾಜದ ರೀತಿ ನೀತಿಗಳನ್ನು, ಆಚಾರ ವಿಚಾರಗಳನ್ನು, ಸಂಸ್ಕೃತಿ, ಪರಂಪರೆಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುತ್ತದೆ. ಅಂದ್ರೆ ಇಲ್ಲಿ ನಾವು ಬೋಧನೆಯ ಒಂದು ನಾವು ಯಾಕೆ ಮಾಡ್ಬೇಕು ವಿದ್ಯಾರ್ಥಿಗಳಂದ್ರೆ ಇವೆಲ್ಲಾ ಅಂಶಗಳನ್ನು ತಿಳಿಸುತ್ತೆ. ಅಂದ್ರೆ ಆತ್ಮವಿಶ್ವಾಸ ಆಗಿರ್ಬೋದು, ಕ್ರಮಬದ್ಧ ಆಗಿರ್ಬೋದು, ಧನಾತ್ಮಕ ಚಿಂತನೆ ಆಗಿರ್ಬೋದು, ಜೊತೆಗೆ ಉತ್ತಮ ಶಿಸ್ತಾಗಿರ್ಬೋದು, ಇವೆಲ್ಲಾ ವಿದ್ಯಾರ್ಥಿಗಳಿಗೆ ಮೂಡಬೇಕಾದರೆ ಮಕ್ಕಳಿಗೆ ನಾವು ಬೋಧನೆ ತುಂಬಾ ಉಪಯುಕ್ತವಾಗಿದೆ. ಜೊತೆಗೆ ಕಲಿಕೆಗೆ ಹೊಸ ಆಯಾಮವನ್ನು ತುಂಬರುತ್ತೆ. ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ತೆಗೆದುಕೊಳ್ಳುತ್ತದೆ. ಶಾಶ್ವತ ಕಲಿಕೆಗೆ ಅವಕಾಶ ಮಾಡಿಕೊಡುತ್ತದೆ. ಕಲಿಕಾ ಕೌಶಲ್ಯವನ್ನು ವ್ಯವಸ್ಥಿತ ರೀತಿಯಲ್ಲಿ ಗಳಿಸಲು ನೆರವಾಗುತ್ತದೆ. ಕಲಿಕೆಗೆ ಸ್ಫೂರ್ತಿ, ಮಾರ್ಗದರ್ಶನ ಮತ್ತು ನಿರ್ದೇಶನವನ್ನ ಸಹ ನೀಡುತ್ತದೆ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಕಲಿಕೆ ಅನುಭವಗಳನ್ನ ಒದಗಿಸುತ್ತದೆ. ಜೊತೆಗೆ ಕಲಿಯಬೇಕಾದಂತ ವಿಷಯವನ್ನು ಅಂದ್ರೆ ವಿವಿಧ ಆಯಾಮಗಳಲ್ಲಿ ವಿಶ್ಲೇಷಿಸಲು, ಚರ್ಚಿಸಲು ಅವಕಾಶ ಮಾಡಿಕೊಡುತ್ತದೆ. ವಿಷಯ ಕಲಿಕೆ ಬಗ್ಗೆ ಆಸಕ್ತಿ, ಅಭಿರುಚಿ, ಉತ್ತಮ ಮನೋಭಾವನೆ ಬೆಳೆಸುವ ಶಕ್ತಿ ಬೋಧನೆಗೆ ಇದೆ. ಅಂದ್ರೆ ಮಕ್ಕಳಿಗೆ ನಾವು ಪಾಠ ಬೋಧನೆ ಆಗಿರ್ಬೋದು ಅಥವಾ ವಿಚಾರಗಳ ಬೋಧನೆ ಮಾಡಿದಾಗ ಅವ್ರಿಗೆ ಇವೆಲ್ಲ ಅವರಿಗೆ ಏನಂತಾರೆ ಗುಣಲಕ್ಷಣಗಳು ಸಿಕ್ ಬರುತ್ತೆ. ಸ್ಫೂರ್ತಿ ಆಗುತ್ತೆ, ಮಾರ್ಗದರ್ಶನ ಒದಗಿ ಬರುತ್ತೆ. ಜೊತೆಗೆ ಅವರಿಗೆ ಕಲಿಬೇಕಾದಂತ ವಿಷಯಗಳ ಬಗ್ಗೆ ಚರ್ಚಿಸಲು ಅವಕಾಶ ಸಿಗುತ್ತದೆ. ಆಸಕ್ತಿ ಬರುತ್ತೆ, ಅಭಿರುಚಿ ಬರುತ್ತೆ. ಇವೆಲ್ಲ ಎದರಿಂದ ಬರುತ್ತೆ? ಬೋಧನೆಯಿಂದ. ಹೀಗೆ ಬೋಧನೆ ವಿದ್ಯಾರ್ಥಿಗಳ ಕಲಿಕೆಗೆ ಉತ್ತಮ ಸಾಧನವಾಗಿದೆ. ಪ್ರೇರಕ, ಪೂರಕವಾಗಿದೆ. ಅವಧಾನ ಸಾಮರ್ಥ್ಯ, ಗ್ರಹಿಕ ಸಾಮರ್ಥ್ಯ, ವಿಷಯ ವಿಶ್ಲೇಷಣೆ ಸಾಮರ್ಥ್ಯ, ಆಸಕ್ತಿ, ಅಭಿರುಚಿ, ಸದ್ಗುಣ, ಸಚ್ಚಿಂತನೆಗಳ ಬೋಧನೆಯು
ವಿದ್ಯಾರ್ಥಿಗಳಲ್ಲಿ ಬೆಳೆಸುತ್ತೆ. ಅಂದ್ರೆ ಒಬ್ಬ ಶಿಕ್ಷಕ ಮಕ್ಕಳಲ್ಲಿ ಬೋಧನೆಯನ್ನು ಮಾಡಿದರೆ ಇವೆಲ್ಲ ಅಂಶಗಳನ್ನು ಮಕ್ಕಳು ತಮ್ಮಲ್ಲಿ ರೂಢಿಸಿಕೊಳ್ಳುತ್ತಾರೆ. ಸೊ ಬೋಧನೆ ಅಂದರೆ ಏನು ನೋಡಿ, ಮೀನಿಂಗ್ ಆಫ್ ಟೀಚಿಂಗ್. ವಿದ್ಯಾರ್ಥಿಗಳು ಕಲಿಯಬೇಕಾದ ವಿಷಯವನ್ನು ಮನದಟ್ಟು ಮಾಡುವ ಒಂದು ಕ್ರಮ ಏನು ಕರಿತೀವಿ, ಬೋಧನೆ. ಅಂದ್ರೆ ಆ ವಿದ್ಯಾರ್ಥಿ, ಆ ಸ್ಟೂಡೆಂಟ್, ಅವನು ಏನು ಕಲಿಬೇಕಂತ ಇದನ್ನಲ್ಲ, ಆ ವಿಷಯವನ್ನ ಮನದಟ್ಟು ಮಾಡುವ ಅಂದ್ರೇನು, ಅವನ ಮನಸ್ಸಿನಲ್ಲಿ ಹೋಗ್ಬೇಕದು, ಅವನಿಗೆ ಪೂರ್ತಿ ಅರ್ಥ ಮಾಡುವಂತ ಕ್ರಮವೇ ಏನು ಕರಿತೀವಿ, ಬೋಧನೆ. ಅಂದ್ರೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನಿಜವಾಗುವ ಸಾಧನೆ. ನೋಡಿ, ಕೇವಲ ಮನದಟ್ಟಷ್ಟೆಲ್ಲ ಅವನಿಗೆ ಜ್ಞಾನನೂ ಸಿಗ್ಬೇಕದ್ರಲ್ಲಿ, ಅವನು ಕಲಿತಂತ ವಿಷಯಗಳು ಅವನ ಮುಂದೆ ಜೀವನಕ್ಕೂ ಬರಬೇಕು, ಜ್ಞಾನಕ್ಕೂ ಜ್ಞಾನಾರ್ಜನೆಗೂ ಆಗ್ಬೇಕು, ನೆರವಾಗ್ಬೇಕು. ಅದೇ ಸಾಧನೆ ಏನ್ ಕರಿತೀವಿ, ಬೋಧನೆ. ಸೊ ಬೋಧನೆ ಎಂಬ ಪದ ಆಂಗ್ಲ ಭಾಷೆ ಟೀಚಿಂಗ್ ಎಂಬ ಪದದಿಂದ ಬಂದಿದ್ದು. ಟೀಚಿಂಗ್ ಎಂದರೆ ನೋಡಿ, ಟೀಚಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ಕಲಿಯಲು ಸಹಾಯ ಮಾಡುವುದು, ತರಬೇತಿ ನೀಡುವುದು, ಶಿಸ್ತು ಮೂಡಿಸುವುದು. ಇದನ್ನ ನಾವೇನ್ ಕರಿತೀವಿ, ಬೋಧನೆ ಅಥವಾ ಟೀಚಿಂಗ್ ಅಂತ ಕರಿತೀವಿ. ಅಂದ್ರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಕಲಿಯಕ್ಕೆ ಸಹಾಯ ಮಾಡಬೇಕು, ಅವರಿಗೆ ಜೊತೆಗೆ ತರಬೇತಿ ಕೊಡ್ತೀನಿ, ಇದು ಈ ರೀತಿ ಓದ್ಬೇಕು, ಈ ರೀತಿ ಬರಿಬೇಕು ಅಂತ ಹೇಳ್ಬೇಕು. ಜೊತೆಗೆ ಓದೋದು ಬರೆಯೋದ್ರ ಜೊತೆಗೆ ಶಿಸ್ತನ್ನು ಸಹ ನಾವು ಅವರಲ್ಲಿ ಮೂಡಿಸಬೇಕು. ಬೋಧನೆ ಸಂಬಂಧಪಟ್ಟಂತೆ ಕೆಲ ಮಹಾನ್ ವ್ಯಕ್ತಿಗಳು ತಮ್ಮದೇ ಆದಂತಹ ಕೆಲವೊಂದು ಡೆಫಿನಿಷನ್ಸ್ ಗಳನ್ನು, ವ್ಯಾಖ್ಯಾನಗಳನ್ನ ನೀಡಿದ್ದಾರೆ. ಅದರಲ್ಲಿ ಮೊದಲನೇದಲ್ಲಿ ಮಾರ್ಷಲ್ ಅವರು. ಬೋಧನೆ ಅಂದರೆ ಅವ್ರು ಏನಂತಾರೆ, ನಿರ್ದೇಶಿಸಿ ಮಾರ್ಗದರ್ಶನದ ಜೊತೆಗೆ ವ್ಯವಸ್ಥಿತವಾದಂತಹ ಕಲಿಕೆಯ ನಿಯಮ ರೂಪಿಸುತ್ತದೆ. ನೋಡಿ, ನಿರ್ದೇಶನ ಮಾಡಬೇಕು, ಈ ರೀತಿ ಮಾಡಿ, ಈ ತರ ಓದಿ ಅಂತ, ಜೊತೆಗೆ ಮಾರ್ಗದರ್ಶನ ಸಹ ಕೊಡಬೇಕು, ಜೊತೆಗೆ ವ್ಯವಸ್ಥಿತವಾದಂತ ಕಲಿಕೆ ನಿಯಮ ಸಹ ಅವರಿಗೆ ರೂಪಿಸಿಕೊಡ್ತಾರಂತ ಬೋಧನೆ. ಬರ್ಟನ್ ಅವರು ಏನ್ ಹೇಳ್ತಾರಂದ್ರೆ, ಬೋಧನೆ ಒಂದು ಪ್ರೇರಕ ಶಕ್ತಿ ಇದ್ದಂತೆ, ಉತ್ತೇಜನಕಾರಿ ಮಾರ್ಗದರ್ಶಿ ಇದ್ದಂಗೆ ಎಂದಿದ್ದಾರೆ. ಯಾರು, ಬರ್ಟನ್. ಇವೆಲ್ಲ ನಿಮ್ಗ ಈ ವಾಕ್ಯಗಳನ್ನು ಯಾರು ಹೇಳಿದಾರಂತ ಈ ರೀತಿ ಬಹುವಾಕ್ಯ ಪ್ರಶ್ನೆಗಳು ಕೇಳ್ಬೋದು ಅವರು. ರೈಬನ್ ಅವರು ಮಕ್ಕಳ ಉದ್ದೇಶಗಳನ್ನು ನಿಯಂತ್ರಿಸಿ ಯೋಗ್ಯ ರೀತಿಯಲ್ಲಿ ಕಲಿಯಲು ಸಹಾಯಕವಾಗುವುದೇ ಬೋಧನೆ ಅಂತ ಹೇಳಿದ್ದಾರೆ. ಕೊಚ್ಚರ್ ಅವರು, ಬೋಧನೆ ಎಂಬುದು ಎಲ್ಲರೂ ಚಹಾ ಸೇವಿಸುವ ರೀತಿ ಅಲ್ಲ, ಅದು ಬಹು ಹಗುರವಾದ ಕೆಲಸವೂ ಅಲ್ಲ, ಅದಕ್ಕೆ ರಕ್ತ, ಬೆವರು, ಕಣ್ಣೀರು ಅವಶ್ಯಕ. ನೋಡಿ, ಬೋಧನೆ ಅಂದ್ರೆ ಎಲ್ಲರೂ ಈಗ ನಾರ್ಮಲ್ ಆಗಿ ಎಲ್ಲರೂ ಬಂದು ಟೀ ಕುಡಿಯೋದಷ್ಟು ಸುಲಭನೂ ಅಲ್ಲ, ಅದೇ ರೀತಿ ಬಹು ಹಗುರವಾದ ಅಂದ್ರೆ ಬಹಳ ಸರಳವಾದಂತ ವಸ್ತುನೂ ಅಲ್ಲ. ಅದಕ್ಕೆ ಬೋಧನೆಗೆ ರಕ್ತ, ಬೆವರು ಎರಡು ಅವಶ್ಯಕ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಜೊತೆಗೆ ಸ್ವಾಮಿ ವಿವೇಕಾನಂದ ಅವರು ದುರ್ಬಲತೆಯ ನಿವಾರಣೆಗೆ ದುರ್ಬಲತೆ ಕುರಿತು ಚಿಂತಿಸುವುದಿಲ್ಲ, ಔಷಧಿಯ ಬಲದ ಚಿಂತನೆ ಮಕ್ಕಳಲ್ಲಿ ಸೂಕ್ತವಾಗಿರುವ ಬಲವನ್ನು ಕುರಿತು ಬೋಧಿಸುವುದನ್ನೇ ನಾವೇನ್ ಕರೀತಾರೆ, ಬೋಧನೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಆಗಲ್ಲ ಅನ್ನೋದಲ್ಲ, ಅದನ್ನ ದುರ್ಬಲತೆಯನ್ನು ತೆಗೆದುಹಾಕ್ಬೇಕು, ಅದನ್ನ ಕುರಿತು ಚಿಂತಿಸಿಕೊಳ್ಳೋದ್ಕೊಂಡ್ರದಲ್ಲ, ಅದನ್ನ ಒಂದು ಔಷಧಿಯಾಗಿ ನಾವು ಕಂಡುಹಿಡಿದು ಒಂದು ಮುಂದೆ ಹೋಗೋದಕ್ಕೆ ಬೋಧನೆ ಅಂತ ಹೇಳ್ತಾರೆ. ಸ್ಮಿತ್ ಓಬಿ ಅವರು, ಬೋಧನೆ ಒಂದು ಮಧ್ಯವರ್ತಿ, ಒಂದು ಸನ್ನಿವೇಶ, ಗುರಿಯನ್ನು ಲಕ್ಷ್ಯವಾಗಿ ಉಳ್ಳ ಹಾಗೂ ಸನ್ನಿವೇಶ ಎರಡು ಗುಂಪುಗಳ ನಡುವಿನ ಪ್ರಕ್ರಿಯೆಯನ್ನು ಅವರು ಬೋಧನೆ ಎಂದಿದ್ದಾರೆ. ಅಮಿಡನ್ ಮತ್ತು ಹಂಟರ್, ಬೋಧನೆ ಎಂದರೆ ಶಿಕ್ಷಕ ಹಾಗೂ ವಿದ್ಯಾರ್ಥಿ ನಡುವೆ ಕೆಲವು ನಿರೂಪಿತ ಚಟುವಟಿಕೆ ಸಂದರ್ಭದಲ್ಲಿ ಏರ್ಪಟ್ಟು ಸ್ಥಿರಪಡುವ ಒಂದು ಪರಸ್ಪರ ಅಂತರ್ಕ್ರಿಯೆ ಅಂತಾರೆ. ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಅವರು 1958ರಲ್ಲಿ ಕಲಿಯಲು ಬೇರೊಬ್ಬರಿಗೆ ಸಹಾಯ ಮಾಡುವ ಒಂದು ಕಲೆ, ಇದು ಸೂಕ್ತ ಸನ್ನಿವೇಶ, ಪರಿಸ್ಥಿತಿ ಹಾಗೂ ಕಲೆಗಳಿಂದ ಕೂಡಿದೆ ಅಂತ ಹೇಳಿದ್ದಾರೆ. ಮ್ಯಾರಿಸನ್ HC ಅವರು, ಹೆಚ್ಚು ಪ್ರೌಢಿಮೆ ಮತ್ತು ಕಡಿಮೆ ಪ್ರೌಢಿಮೆ ವ್ಯಕ್ತಿಗಳ ನಡುವೆ ನಡೆಯುವ ಒಂದು ಸಂವಹನ ಶಿಕ್ಷಣ ಮುಂದುವರಿಸಲು ಯೋಜಿಸಿದ ಒಂದು ಸಂಪರ್ಕ ಅಂತ ಹೇಳಿದ್ದಾರೆ. ಇದಿಷ್ಟು ಬೋಧನೆ ಸಂಬಂಧಪಟ್ಟಂತ ಹೇಳಿರುವಂತ ವ್ಯಕ್ತಿಗಳ ಬಗ್ಗೆ. ಇಲ್ಲಿ ಬರೆದರೆ ಯಾಕನ್ ಮತ್ತು ಸಿಂಪನ್ ಅವರು, ಮಗು ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಾಡಿ ತರಬೇತಿಗೊಳಿಸೋದಕ್ಕೆ ಬೋಧನೆ ಅಂತಾರೆ. ಕ್ಲಾರ್ಕ್ ಅವರು, ಮಗುವಿನ ವರ್ತನೆಯಲ್ಲಿ ಪರಿವರ್ತನೆ ತರಲು ಶಿಕ್ಷಕರನ್ನು ವಿನ್ಯಾಸಗೊಳಿಸುವ ಹಾಗೂ ನಿರ್ವಹಿಸುವ ಒಂದು ಚಟುವಟಿಕೆನೇ ಬೋಧನೆ. ಅಂದ್ರೆ ಮಗುವಿಗೆ ಏನಾದ್ರೂ ಬದಲಾವಣೆ ಆಗ್ಬೇಕಂದ್ರೆ ಕಾರಣ ಯಾರು, ಆ ಶಿಕ್ಷಕನೇ. ಹೀಗೆ ಬೋಧನೆ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳ ಕಲಿಕೆಗೆ, ಶಿಕ್ಷಣ ಮುಂದುವರಿಸಲು, ಜ್ಞಾನವನ್ನು ಗಳಿಸಲು ನೆರವಾಗ್ತದೆ. ಆಲೋಚನೆಯನ್ನು, ಚಿಂತನೆಯನ್ನು, ಗ್ರಹಿಕೆ ಸಾಮರ್ಥ್ಯವನ್ನು, ಅವಧಾನವನ್ನು ಕಲಿಯಲು ಅದು ಸಹ ಸಹಾಯ ಮಾಡ್ತದೆ. ಯಾವುದು, ಬೋಧನೆ. ಬೋಧನೆಯಿಂದ ಮಕ್ಕಳ ವರ್ತನೆ ಅಪೇಕ್ಷಿತ ರೀತಿಯಲ್ಲಿ ಪರಿವರ್ತನೆ ಆಗಬೇಕು, ಆಗ ಬೋಧನೆ ಒಂದು ಅರ್ಥ ಸಿಗುತ್ತದೆ. ಅಂದ್ರೆ
ಅಂದ್ರೆ ನಾವು ಯಾವುದೇ ಒಂದು ಪಾಠವನ್ನು ಮಾಡಿದಾಗ ಆ ಮಗುವಿನಲ್ಲಿ ತನ್ನದೇ ಆದಂತಹ ಕೆಲವೊಂದು ಬದಲಾವಣೆಗಳನ್ನ ಮೂಡಬೇಕು, ಚಿಂತನೆ ಮೂಡಬೇಕು, ಆಲೋಚನೆ ಬೆಳಿಬೇಕು, ಶಿಕ್ಷಣ ಪಡಿಬೇಕು, ಜ್ಞಾನಾರ್ಜನೆ ಆಗಬೇಕು. ಅವಾಗಲೇ ಅದು ಬೋಧನೆ ಆಗಿದೆ ಅಂತ ಅರ್ಥ ಆಗುತ್ತೆ. ಈಗ ನಾವು ಬೋಧನೆ ಮಾಡ್ಬೇಕಂದ್ರೆ ಉದ್ದೇಶ ಇರಬೇಕಲ್ಲ, ಅಚ್ಚುಕಲಿಸ್ಬೇಕಲ್ಲ. ಯಾಕೆ ಬೋಧನೆ ಮಾಡಬೇಕು? ಎದಕ್ಕೋಸ್ಕರ ಮಾಡಬೇಕು? ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಕೆ ಉಂಟು ಮಾಡೋದು, ವರ್ತನೆಯಲ್ಲಿ ಅಪೇಕ್ಷಿತ ರೀತಿಯಲ್ಲಿ ಪರಿವರ್ತನೆ ತರಬೇಕು, ವಿದ್ಯಾರ್ಥಿಗಳ ಕಲಿಕೆಗೆ ನೆರವು ನೀಡಬೇಕು, ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವುದು, ಗ್ರಹಿಕೆ ಸಾಮರ್ಥ್ಯ ಹೆಚ್ಚಿಸುವುದು, ಇವೆಲ್ಲ ಬೋಧನೆಯ ಉದ್ದೇಶಗಳಂತಿದೆ. ನೋಡಿ, ಬೋಧನೆ ಹೇಗೆ ಮಾಡ್ಬೇಕಾದ್ರೆ ಉದ್ದೇಶ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿಷಯ ಕಲಿಕೆ ಕುರಿತು ಆಸಕ್ತಿ ಬೆಳೆಸೋದು. ನಾವು ಯಾವುದೋ ಒಂದು ಬೋಧನೆ ಮಾಡ್ತೀವಿ, ಸಮಾಜ ವಿಜ್ಞಾನ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಬೇಕು. ಜೊತೆಗೆ ಅವಧಾನ ಸಾಮರ್ಥ್ಯ ಹೆಚ್ಚಿಸಬೇಕು, ಶಾಶ್ವತ ಕಲಿಕೆ ಉಂಟು ಮಾಡೋದು. ನಾವು ಮಾಡಿದಂತ ಪಾಠ 10 ವರ್ಷ ಆದ್ರೆ ಅವರಿಗೆ ನೆನಪಿರಬೇಕು, ಆ ರೀತಿ ಬೋಧನೆ ಮಾಡಬೇಕು. ವಿಷಯ ವಿಶ್ಲೇಷಣೆ ಸಾಮರ್ಥ್ಯ ಬೆಳೆಸುವುದು, ನಾವು ಯಾವುದೋ ಒಂದು ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಅದು ವಿಷಯಗಳ ಪೂರ ವಿಶ್ಲೇಷಣೆ ಸಾಮರ್ಥ್ಯ ಏನದ ಅಂತ ಹೇಳಬೇಕು. ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ನೆರವಾಗುವುದು, ಸಂಕೀರ್ಣ ವಿಷಯಗಳು ಸರಳಗೊಳಿಸುವುದು, ಕಲಿಸುವುದು. ನೋಡ್ರಿ, ನಾವು ಬೋಧನೆ ಮಾಡೋದ್ರಿಂದ ಏನಾಗಬೇಕು, ಮಕ್ಕಳಲ್ಲಿ ಸಂಕೀರ್ಣ ವಿಷಯಗಳು ಇರ್ತಾವ, ಅಂದ್ರೆ ಜಟಿಲ ವಿಷಯಗಳು ಇರ್ತಾವ, ಅದನ್ನ ಏನಾಗಬೇಕು, ಅದು ಸರಳ ಆಗ್ಬೇಕು. ಪರಿಣಾಮಕಾರಿ ಕಲಿಕೆಗೆ ಅವಕಾಶ ಮಾಡಿಕೊಡುವುದು. ಕಲಿಕಾ ಕಾರ್ಯವನ್ನು ಸರಳಗೊಳಿಸುವುದು, ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆ ಪರಿಣಾಮಕಾರಿಯಾಗಿ ಭಾವಿಸಲು ಪ್ರೇರಣೆ ನೀಡುವುದು, ಗರಿಷ್ಠ ಪ್ರಮಾಣದ ಕಲಿಕಾ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಮಾಡುವುದು. ಇವೆಲ್ಲ ಏನು ಒಂದು ಬೋಧನೆಯ ಉದ್ದೇಶಗಳು. ಹೀಗೆ ಬೋಧನೆಯ ಪ್ರಮುಖ ಉದ್ದೇಶವೇನೆಂದರೆ ವಿದ್ಯಾರ್ಥಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸಿ ಜ್ಞಾನಾರ್ಜನೆ ನಿರ್ವಹಿಸಿ. ಎಲ್ಲ ಓವರಾಲ್ ಆಗಿ ನೋಡ್ಬೇಕಂದ್ರೆ ಬೋಧನೆ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಆಸಕ್ತಿ ತೊಂಬರಬೇಕು, ಯೋಚನೆ ಬರಬೇಕು, ಜ್ಞಾನಾರ್ಜನೆ ಆಗ್ಬೇಕು, ಆ ಮಕ್ಕಳು ಓದಿ ಮುಂದೆ ಜೀವನದಲ್ಲಿ ಬರಬೇಕು. ಲಕ್ಷಣ ಏನಿದೆ ಬೋಧನೆ ಲಕ್ಷಣ? ಕ್ಯಾರೆಕ್ಟರ್ಸ್ ಆಫ್ ಟೀಚಿಂಗ್ ಏನಿದೆಯಪ್ಪ ಅಂತಂದ್ರೆ ಬೋಧನೆಯು ಕಲಿಕೆಗೆ ನಿರ್ದೇಶನವಾಗಿದೆ, ಇದೊಂಥರ ಡೈರೆಕ್ಟ್ ಮಾಡುತ್ತೆ, ಪ್ರೇರಣೆಯಾಗಿದೆ, ಸ್ಫೂರ್ತಿಯಾಗಿದೆ, ಕಲಿಕೆಯ ವೇಗವನ್ನು ಹೆಚ್ಚಿಸುತ್ತೆ, ಕಲಿಕಾ ಸಾಮರ್ಥ್ಯ ವೃದ್ಧಿಸುತ್ತದೆ, ಕಲಿಕೆಯ ಕಾರ್ಯವನ್ನು ಸುಗಮ ಹಾಗೂ ಕ್ರಮಬದ್ಧಗೊಳಿಸುತ್ತದೆ. ಬೋಧನೆ ಗುಣಲಕ್ಷಣ ಇಲ್ಲಿದೆ ನೋಡಿ. ಕಲಿಕೆಗೆ ಮಾರ್ಗದರ್ಶಿಯಾಗಿದೆ ಬೋಧನೆ ಗುಣಲಕ್ಷಣ. ಬೋಧನೆಯು ಯೋಜಿತವಾದದ್ದು, ಕ್ರಮಬದ್ಧ, ಒಂದು ಪ್ಲಾನಿಂಗ್ ಇದೆ. ಈ ದಿನ ಇಷ್ಟು ಪಾಠ ಮಾಡ್ಬೇಕು, ಈ ಮಕ್ಕಳಿಗೆ ಇಷ್ಟು ತಿಳಿಸ್ಬೇಕಂತಲ್ಲಿ ಪ್ಲಾನಿಂಗ್ ಇದೆ, ಯೋಜಿತ ಆಗಿದೆ, ಕ್ರಮಬದ್ಧವಿದೆ. ಸಹಕಾರವಾದದ್ದು, ಜ್ಞಾನ ಗಳಿಕೆಗೆ ಏನ್ ಮಾಡುತ್ತೆ, ಪ್ರೇರಣೆಯನ್ನು ಒದಗಿಸುತ್ತೆ. ಪ್ರಜಾಸತ್ತಾತ್ಮಕ ಮತ್ತು ವರ್ತನಪರವಾದದ್ದು, ವಿದ್ಯಾರ್ಥಿಗಳ ಪೂರ್ವ ಜ್ಞಾನಗಳನ್ನು ತೆಗೆದುಕೊಳ್ಳುತ್ತದೆ. ಅಂದ್ರೆ ಮಗುವಿನಲ್ಲಿ ಮೊದಲು ಎಷ್ಟಿತ್ತು, ಈಗ ಮಗುವಿಗೆ ಎಷ್ಟು ಕಲಿಸ್ಬೇಕು ಅನ್ನೋದನ್ನ ತಿಳಿಸುತ್ತೆ. ಬೋಧನೆ ಸರಳದಿಂದ ಸಂಕೀರ್ಣವಾಗಿ ಸಾಗುತ್ತದೆ, ಪರಿಣಾಮಕಾರಿ ಬೋಧನೆ ತಂತ್ರವನ್ನು ಒಳಗೊಂಡಿರುತ್ತದೆ. ವಿದ್ಯಾರ್ಥಿಗಳ ಗಮನ ಪಾಠ ಕಡೆಗೆ ಸೆಳೆಯುವ ಸಾಮರ್ಥ್ಯವಿರುತ್ತದೆ. ಅದರಲ್ಲಿ ಬೋಧನೆಯಲ್ಲಿ ಕಲಿಕಾ ಸಮಸ್ಯೆಗಳನ್ನು ಕಂಡುಹಿಡಿಯುತ್ತದೆ, ಪರಿಹಾರ ಬೋಧನಾ ಕಾರ್ಯವನ್ನು ಕೈಗೊಳ್ಳುತ್ತದೆ. ಹೀಗೆ ಉತ್ತಮ ಬೋಧನೆ ವಿದ್ಯಾರ್ಥಿ ಕಲಿಕೆಗೆ, ಜ್ಞಾನ ಗಳಿಕೆಗೆ ನೆರವಾಗುವ ವಿದ್ಯಾರ್ಥಿಗಳು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಗುಣಲಕ್ಷಣವನ್ನು ಸಹ ಹೊಂದಿದೆ. ನೋಡಿ, ಬೋಧನೆ ಲಕ್ಷಣ ಗೊತ್ತಾಯ್ತು, ಉದ್ದೇಶ ಗೊತ್ತಾಯ್ತು, ಸ್ವರೂಪ ಗೊತ್ತಾಯ್ತು. ಈಗ ಬೋಧನೆ ಮೂಲಭೂತ ಅವಶ್ಯಕ ಅಂಶಗಳೇನು? ಈಗ ನಾವು ಬೋಧನೆ ಮಾಡ್ಬೇಕಂದ್ರೆ ಮೂಲವೇನು ಇರಬೇಕು? ಒಂದು ಪರಿಣಾಮಕಾರಿ ಬೋಧನೆಗೆ ಅವಶ್ಯಕವಾದ ಮೂಲಭೂತ ಅಂಶ ಅಂದ್ರೆ ಮೊದಲನೇದಾಗಿ ಬರೋದು ಶಿಕ್ಷಕ. ನೋಡಿ, ನೆನ್ಪಿಟ್ಕೊಳ್ಳಿ, ಬೋಧನೆ ಮೂಲಭೂತ ಅವಶ್ಯಕ ಅಂಶಗಳಲ್ಲಿ ಮೊದಲನೇ ಯಾರು ಅಂದ್ರೆ ಶಿಕ್ಷಕ, ಎರಡನೇ ವಿದ್ಯಾರ್ಥಿ, ಇವರಿಬ್ಬರ ಮಧ್ಯದಲ್ಲಿ ನಡೀತಿರುತ್ತೆ. ಜೊತೆಗೆ ಮೂರನೇ ಬರೋದು ವಿಷಯ. ಈ ವಿದ್ಯಾರ್ಥಿ ಕಲಿಬೇಕಂದಾಗ ಶಿಕ್ಷಕ ಬೋಧನೆ ಮಾಡ್ಬೇಕಂದಾಗ ಯಾವ ವಿಷಯ ಬಗ್ಗೆ ಬೋಧನೆ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಅವನು ಏನ್ ವಿದ್ಯಾರ್ಥಿ ಕಲಿತಾನ ಪರಿಸರ ಹೇಗಿದೆ ಅಂತ ತಿಳಿಸದೆ ಈ ಬೋಧನೆಯ ಮೂಲಭೂತ ಅವಶ್ಯಕ ಅಂಶಗಳು. ನೋಡಿ, ಶಿಕ್ಷಕನ ಪಾತ್ರ ಏನಿದೆ ಬೋಧನೆಯಲ್ಲಿ ಅಂದ್ರೆ ಶಿಕ್ಷಕನು ಜ್ಞಾನ ಸಂಪಾದನೆ ಬೇಕಾದ ಸನ್ನಿವೇಶವನ್ನು ನಿರ್ಮಿಸುವ ಆಗಿರ್ತಾನೆ, ವಿದ್ಯಾರ್ಥಿ ಕಲಿಕೆಗೆ ಪ್ರೇರಣೆ ನೀಡುವಾಗಿರ್ತಾನೆ, ಉತ್ತಮ ಕಲಿಕೆ ಮಾರ್ಗದರ್ಶ, ತತ್ವಜ್ಞಾನಿ, ಸ್ನೇಹಿತ ಆಗಿರ್ತಾನೆ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ವಿದ್ಯಾರ್ಥಿ ಜ್ಞಾನಗಳನ್ನು ಮಾಡುವಲ್ಲಿ ನೆರವಾಗುತ್ತಾನೆ, ಮಕ್ಕಳಿಗೆ ಉತ್ತಮ ಮೌಲ್ಯ ನೀಡುತ್ತಾನೆ, ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಬೆಳವಣಿಗೆ ಉಂಟು ಮಾಡಲು ಪ್ರಧಾನ ಪಾತ್ರ ವಹಿಸುತ್ತಾನೆ. ಶಿಕ್ಷಕನಾದವನು ವಿದ್ಯಾರ್ಥಿ ಸನ್ಮಾರ್ಗದಲ್ಲಿ ಕೊಂಡೊಯ್ಯಲು ಆಗಿರ್ತಾನೆ.
ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು ಎಂಬ ಅಭಿರುಚಿ ಮಕ್ಕಳಿಗೆ ಬೆಳೆಸುತ್ತಾನೆ. ಶಿಕ್ಷಕನು ವಿಷಯದ ಮೇಲೆ ಹಿಡಿತವನ್ನು ಪ್ರಭುತ್ವ ಹೊಂದಿರುತ್ತಾನೆ. ವಿದ್ಯಾರ್ಥಿಗಳಿಗೆ ಕಲಿಯಲು ನೇರವಾದ ಕಲಿಕೆ ಅನುಭವಗಳನ್ನು ಒದಗಿಸುತ್ತಾನೆ. ವಿದ್ಯಾರ್ಥಿಗಳ ಚಟುವಟಿಕೆ ನೋಡಿ. ಈ ಬೋಧನೆ ಉತ್ತಮವಾಗಿ ಮುಂದೆ ಹೋಗ್ಬೇಕಪ್ಪ ಅದ್ರ ಮೂಲ ಕಾರಣ ಯಾರು? ಶಿಕ್ಷಕ. ಅದು ಮಕ್ಕಳಲ್ಲಿ ಮನದಟ್ಟ ಆಗ್ಬೇಕು. ಅಂದ್ರೆ ಶಿಕ್ಷಕ ಸ್ನೇಹಿತನಾಗಿಯೂ ಉತ್ತಮ ಮಾರ್ಗದರ್ಶಕನಾಗಿಯೂ ಮಕ್ಕಳಿಗೆ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಒಳ್ಳೆಯ ಜ್ಞಾನವನ್ನು ಕೊಡುತ್ತಾನೆ. ಯಾವ್ದು ಕೆಟ್ಟದು, ಯಾವುದು ಒಳ್ಳೆಯದು, ಯಾವ್ದು ಕೆಲಸ ಮಾಡಬೇಕು, ಯಾವ್ದು ಮಾಡಬಾರಂತ ಮೂಲಭೂತವಾಗಿ ಹೇಳೋದು ಯಾರು? ಶಿಕ್ಷಕ. ಸೊ ಅವಳೇ ಆ ಮಗು ಏನಾಗುತ್ತೆ, ಆ ವಿಚಾರತೆಯನ್ನ ತಿಳ್ಕೊಳುತ್ತೆ, ಆ ವಿಚಾರ ಬಗ್ಗೆ ಅರ್ಥ ಮಾಡ್ಕೊಳುತ್ತೆ. ನಮ್ಮ ಶಿಕ್ಷಕರು ಹೇಳ್ತಾ ಇದ್ದಾರಲ್ಲ, ಈ ಕೆಲಸಗಳನ್ನ ನಾವು ಮಾಡಬಾರಂತ ಅದ್ರ ಬಗ್ಗೆ ಯೋಚನೆ ಬರುತ್ತೆ. ಅವಾಗಲೇ ಆ ಒಂದು ಶಿಕ್ಷಕ ಮಾಡಿದಂತ ಕೆಲಸ ಸಂಪೂರ್ಣವಾಗಿ ಮಕ್ಕಳಿಗೆ ಮನದಟ್ಟವಾಗುತ್ತೆ. ಜೊತೆಗೆ ಈ ಬೋಧನೆಯಲ್ಲಿ ವಿದ್ಯಾರ್ಥಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬೋಧಿಸೋ ಶಿಕ್ಷಕರಾದವ್ರು ಯಾರಿಗೆ ಬೋಧಿಸ್ಬೇಕು? ವಿದ್ಯಾರ್ಥಿಗಳೆಲ್ಲ. ಸೊ ವಿದ್ಯಾರ್ಥಿಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್. ಏನಪ್ಪ ವಿದ್ಯಾರ್ಥಿ ಪಾತ್ರ ಅಂದ್ರೆ, ವಿದ್ಯಾರ್ಥಿ ಜ್ಞಾನಾರ್ಜನೆಗಾಗಿ, ಜ್ಞಾನ ಸಂಪಾದನೆಗಾಗಿ ಶಿಕ್ಷಕನ ಅವಲಂಬಿಸಿದಾಗ ನೋಡ್ರಿ. ಪ್ರತಿಯೊಂದು ಮಗು ಏನೇ ಒಂದು ಕಲಿಬೇಕಂದ್ರೆ ಒಂದು ತಾಯಿಯಿಂದ, ಅಂದ್ರೆ ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಹೇಳ್ತಾರೆ. ತಾಯಿ ಮೊದಲ ಗುರು ಆದ್ರೆ ಇನ್ನೂ ಅನೇಕ ವಿಷಯಗಳನ್ನು ಕಲಿಯೋದು ಅದು ಶಿಕ್ಷಕನಿಂದ ಮಾತ್ರ. ಶಿಕ್ಷಕನ ಮೇಲೆ ತುಂಬಾ ಅವಲಂಬಿತ ಆಗಿರ್ತಾನೆ. ಗುರುವಿನಂತೆ ಶಿಷ್ಯ ಇರುತ್ತಾನೆ. ಶಿಕ್ಷಕನನ್ನೇ ಮಾದರಿಯಾಗಿ ಪರಿಗಣಿಸುತ್ತಾನೆ. ಶಿಕ್ಷಣ ಪ್ರತಿ ಚಟುವಟಿಕೆ ಅತಿ ಎಚ್ಚರಿಕೆಯಿಂದ ಗಮನಿಸುತ್ತಾನೆ. ಅಂದ್ರೆ ಶಿಕ್ಷಕ ಏನೆಲ್ಲ ಮಾತಾಡ್ತಾನೆ, ಅಥವಾ ಯಾವ ರೀತಿ ಬೋಧನೆ ಮಾಡ್ತಾನೆ, ಅಥವಾ ಶಿಕ್ಷಕ ಯಾವ ರೀತಿ ಇರ್ತಾನೆ ಅನ್ನೋದನ್ನೆಲ್ಲ ಮಗು ಗಮನಿಸ್ತಾ ಇರುತ್ತೆ. ಶಿಕ್ಷಕನ ವಾಕ್ಯ ವೇದ ವಾಕ್ಯ ಆಗಿರುತ್ತೆ. ಕಲಿಕೆ ಎಲ್ಲಾ ಹಂತಗಳು ಶಿಕ್ಷಕನ ವಿದ್ಯಾರ್ಥಿಗಳ ಮಾರ್ಗದರ್ಶನ. ಅವನೇ ಹೀರೋ ತರ ಇರ್ತಾನೆ ಎಲ್ಲದರಲ್ಲೂ. ವಿದ್ಯಾರ್ಥಿ ಶ್ರೇಯೋಭಿವೃದ್ಧಿಗೆ ಶಿಕ್ಷಕನೇ ಕಾರಣ ಹಾಗೂ ಪ್ರೇರಕ ಶಕ್ತಿಯಾಗಿರ್ತಾನೆ. ನಾವು ಮಕ್ಕಳಿಗೆ ಏನನ್ನ ಬೋಧಿಸ್ತೀವಿ, ಮಕ್ಕಳು ಅದೇ ಮುಂದೆ ಫಾಲೋ ಮಾಡ್ತೇವೆ. ನಾವು ಅಂತ ಹೇಳ್ತೀವಿ, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು, ಯುವಕರು, ಏನಂತಾರೆ ಪ್ರಧಾನಿ ಅಂತಾನು ಹೇಳ್ತೀವಿ ನಾವು. ಅದೇ ಮಗು ಏನಿರುತ್ತೆ ತಮ್ಮಲ್ಲಿ ಅಳವಡಿಸ್ಕೊತಾ ಹೋಗುತ್ತೆ. ಅದಕ್ಕೆ ಕಾರಣ ಶಿಕ್ಷಕನೇ ಆಗಿರ್ತಾನೆ. ಗ್ರಹಿಕ ಸಾಮರ್ಥ್ಯವನ್ನು ವಿದ್ಯಾರ್ಥಿ ಹೆಚ್ಚಿಸಿಕೊಳ್ಳಬೇಕಾದ್ರೆ, ಆಸಕ್ತಿಯಿಂದ ಕಲಿಯಬೇಕಾದ್ರೆ, ಪಠ್ಯೇತರ ಚಟುವಟಿಕೆ ಕೊಡಬೇಕಾದ್ರೆ ಶಿಕ್ಷಕ ಕಾರಣ. ಕೆಲವೊಂದು ಮಕ್ಕಳು ಹೆಂಗಿರ್ತಾರೆ ಅಂದ್ರೆ ಓದೋದ್ರಲ್ಲಿ ತುಂಬಾ ಆಸಕ್ತಿ, ಆಟದಲ್ಲಿ ಇರಲ್ಲ. ಅಂತಹ ಮಕ್ಕಳನ್ನು ಆಟದಲ್ಲಿ ತಗೊಂಡ್ ಬರೋದೇ ಶಿಕ್ಷಕ ಆಗಿರ್ತಾನೆ. ಮೂರನೇದಾಗಿ ವಿಷಯವು ಶಿಕ್ಷಕ ವಿದ್ಯಾರ್ಥಿ ನಡುವೆ ಇರುವಂತಹ ಒಂದು ಮಧ್ಯವರ್ತಿ, ನಾವೇ ಅಂದ್ರೆ ಒಂದು ಮಿರರ್ ಇದ್ದಂಗಿದೆ. ಈ ವಿಷಯ ಬೋಧನೆ ಸರಳವಾಗಿ ಪರಿಣಾಮಕಾರಿಯಾಗಿದ್ದರೆ ಕಲಿಯುವನಲ್ಲಿ ವಿಷಯದ ಮೇಲೆ ಆಸಕ್ತಿ ಬರುತ್ತದೆ. ಇಲ್ಲದಿದ್ದ ಪಕ್ಷದಲ್ಲಿ ವಿದ್ಯಾರ್ಥಿ ಪರಿಣಾಮಕ್ಕೆ ಕಲಿಯಲು ವಿಫಲ ಆಗುತ್ತೆ. ಅಂದ್ರೆ ಇಲ್ಲಿ ವಿಷಯ ಹೆಂಗಿರಪ್ಪ ಅಂದ್ರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಅದು ಸ್ವಲ್ಪನೂ ಅರ್ಥ ಆಗೋದಿಲ್ಲ. ಅದು ಹೆಂಗ ಅರ್ಥ ಮಾಡ್ಬೇಕಂದ್ರೆ, ಆ ವಿಷಯ ಶಿಕ್ಷಕನು ಅವರನ್ನ ಮನದಟ್ಟವಾಗಿ ಪಾಠ ಮಾಡಿದಾಗ ಅದ್ರ ಮೇಲೆ ಅವ್ರಿಗೆ ಏನು ಮೂಡುತ್ತೆ, ಆಸಕ್ತಿ ಮೂಡುತ್ತೆ. ಇಲ್ಲಾಂದ್ರೆ ಅವರು ಕೊನೆಯ ತನಕ ಆ ವಿಷಯಗಳ ಮೇಲೆ ತಲೆನೇ ಹಾಕೋದಿಲ್ಲ. ಆದ್ರಿಂದ ಶಿಕ್ಷಕರು ವಿಷಯ ಬೋಧನೆ ಮೊದಲು ವಿಷಯ ಕುರಿತು ಯೋಜನೆ ತಯಾರಿಸಬೇಕು, ಪ್ಲಾನ್ ಮಾಡಬೇಕು. ವಿಷಯಗಳ ಬಗ್ಗೆ ವಿವಿಧ ಗ್ರಂಥನ ಅವಲೋಕಿಸಿ ವಿಷಯವನ್ನು ಸಂಬಂಧಿಸಿ ಮಾಹಿತಿ ಸಂಗ್ರಹಿಸಿ ವಿಷಯದ ಮೇಲೆ ಪ್ರಭುತ್ವ ಸಾಧಿಸಿ ಕಠಿಣ ವಿಚಾರಗಳನ್ನು ಸರಳ ವಿಚಾರವಾಗಿ ಪ್ರಕಟಿಸಬೇಕು. ನೋಡಿ, ಕೆಲವೊಂದು ಮಕ್ಕಳು ಗಣಿತ ಅಂದ್ರೆ ಒಂದು ಕಂಪ್ಯೂಟರ್ಲೇ ಇರುತ್ತದೆ. ಅಂತಹಗಳನ್ನ ಶಿಕ್ಷಕರಾದವರು, ಆ ವಿಷಯ ಶಿಕ್ಷಕರಾದವರು ತುಂಬಾ ಸರಳವನ್ನಾಗಿ, ತುಂಬಾ ಯೋಜನೆಯುಕ್ತವಾಗಿ ಆ ಮಕ್ಕಳನ್ನ ನಿಧಾನವಾಗಿ ಕಲಿಸಿದಾಗ ಅದು ವಿಷಯ ತುಂಬಾ ಸುಲಭವಾಗಿ ಮಕ್ಕಳಿಗೆ ಹೋಗುತ್ತೆ. ನಂತರ ಕಠಿಣತೆ ಕಡೆಗೆ ಸಾಗಬೇಕು. ಶಿಕ್ಷಕನು ಬೋಧಿಸಬೇಕಾದ ವಿಷಯ ವಸ್ತುವನ್ನು ವ್ಯವಸ್ಥಿತ ರೀತಿಯಲ್ಲಿ, ಅನುಕ್ರಮ ರೀತಿಯಲ್ಲಿ ಸಂಘಟಿಸಬೇಕು. ಕಲಿಕೆ ಅನುಭವಗಳನ್ನು ಬೋಧನೆಗೆ ಮುನ್ನ ಯೋಜಿಸಿರಬೇಕು. ಆ ಮಕ್ಕಳಿಗೆ ಏನೇ ಒಂದು ಟೀಚಿಂಗ್ ಮಾಡಬೇಕಾದಾಗ ಅಥವಾ ಏನೋ ಬೋರ್ಡಿಂಗ್ ಮಾಡಬೇಕಾದಾಗ ಅದನ್ನು ಪ್ರೀ ಪ್ಲಾನ್ ಮಾಡ್ಕೊಂಡು ಇದೇ ರೀತಿಯಾಗಿ ಮಕ್ಕಳಿಗೆ ತಿಳಿಸ್ಬೇಕಂತ ನಮ್ಮ ತಲೆಯಲ್ಲಿ ಇಟ್ಕೊಂಡು ಹೋಗಿ ಆ ಮಕ್ಕಳನ್ನು ತಿಳಿಸಿದಾಗ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಾಲ್ಕನೇದು ಪರಿಸರ. ಪರಿಸರ ಸಹ ಬೋಧನೆಗೆ ತುಂಬಾ ಅತ್ಯವಶ್ಯಕವಾದಂತ ಅಂಶ ಆಗಿದೆ. ಬೋಧನೆ ಮತ್ತು ಕಲಿಕೆ ಪರಿಣಾಮಕಾರಿಯಾಗಬೇಕಾದ್ರೆ ಶಾಲಾ ಪರಿಸರ ಪ್ರಮುಖ ಪಾತ್ರ ವಹಿಸುತ್ತದೆ. ಉತ್ತಮ ಕಲಿಕೆ ಪರಿಸರವನ್ನು ಶಿಕ್ಷಕ ನಿರ್ಮಿಸುವುದರಿಂದ ಕಲಿಕೆ ಯಶಸ್ವಿಯಾಗುತ್ತದೆ. ಶಿಕ್ಷಕರು ತರಗತಿಯಲ್ಲಿ ಪ್ರಜಾಪ್ರಭುತ್ವ ವಾತಾವರಣ ನಿರ್ಮಾಣ ಮಾಡುವುದರಿಂದ ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಭಾಗವಹಿಸುತ್ತಾರೆ. ವಿದ್ಯಾರ್ಥಿ ಶಾಲಾ ತರಗತಿಯ ಸನ್ನಿವೇಶದಲ್ಲಿ ಬಾಹ್ಯ ವಾತಾವರಣ ನಿರ್ಮಿಸಿದರೆ, ಶಿಕ್ಷಕ ಕೇಂದ್ರ ಚಟುವಟಿಕೆಯನ್ನು ಅಳವಡಿಸಿದರೆ ಕಲಿಕೆ ಯಶಸ್ವಿಯಾಗುವುದಿಲ್ಲ. ಒಂದು ಮಗು
ಕಲಿಬೇಕಂದ್ರೆ ಪರಿಸರ ಭಾಳ ಇಂಪಾರ್ಟೆಂಟ್. ಇಟ್ಸ್ ಮೀನ್ಸ್ ಆ ಒಂದು ವೆದರ್, ಕ್ಲಾಸ್ ರೂಮ್ ಯಾವ ರೀತಿ ಇದೆ. ಶಿಕ್ಷಕ ಯಾವಾಗಲೂ ಸ್ಟ್ರಿಕ್ಟ್ ಆಗಿದ್ನಂದ್ರೆ ಮಗು ಕಲಿಯಲ್ಲ. ಸ್ವಲ್ಪ ಸ್ಟ್ರಿಕ್ಟ್, ಸ್ವಲ್ಪ ನಾರ್ಮಲ್ ಬಿಹೇವಿಯರ್, ಸ್ವಲ್ಪ ಮುದ್ದು ಮಾಡಿ ಮಕ್ಕಳಿಗೆ ಕಲಿಸಿದಾಗ ಮಾತ್ರ ಆ ಮಕ್ಕಳು ಕಲಿತಾರೆ. ಮತ್ತು ಕೇಂದ್ರ ಅಂದ್ರೆ ಏನಂದ್ರೆ ಕೆಲವೊಂದು ಮಕ್ಕಳ ಮಾತ್ರ ಮೇಲೆ ಶಿಕ್ಷಕ ಕೇಂದ್ರೀಕೃತ ಆಗಬಾರದು. ಆ ಕ್ಲಾಸ್ ರೂಮ್ ಅಲ್ಲಿರುವಂತ ಎಲ್ಲಾ ಮಕ್ಕಳ ಮೇಲೆ ಒಂದು ಕೇಂದ್ರೀಕೃತವಾಗಿ ಪಾಠವನ್ನು ಮಾಡಬೇಕಾಗುತ್ತೆ. ಶಿಕ್ಷಕ ಕೇಂದ್ರ ವ್ಯವಸ್ಥೆ ಕಲಿಕೆ ಯಶಸ್ವಿಯಾಗುವುದಿಲ್ಲ, ಜ್ಞಾನಾರ್ಜನೆ ಆಗುವಲ್ಲಿ ವಿಫಲವಾಗುತ್ತದೆ. ಉತ್ತಮ ಕಲಿಕೆ ಪರಿಸರ ಕಲಿಕೆ ಅವಕಾಶ ಮಾಡಿಕೊಡುತ್ತದೆ. ಹೀಗೆ ಬೋಧನೆ ಅವಶ್ಯವಿರುವ ಮೂಲ ಅಂಶಗಳೆಂದರೆ ಶಿಕ್ಷಕ, ವಿದ್ಯಾರ್ಥಿ, ವಿಷಯ, ಪರಿಸರ. ಈ ಎಲ್ಲಾ ಅಂಶಗಳು ಪೂರಕವಾಗಿದ್ದಾಗ ಮಾತ್ರ ಬೋಧನೆ ಹಾಗೂ ಕಲಿಕೆ ಪರಿಣಾಮಕಾರಿಯಾಗಿ ಸಾಗುತ್ತದೆ. ವಿದ್ಯಾರ್ಥಿ ಕಲಿಕೆ ಯಶಸ್ವಿಯಾಗಿ ಬರುತ್ತದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಒಂದು ಪಾರ್ಟ್ 1 ಅಂತ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದ್ರೆ ಇನ್ನು 2 months ಅಲ್ಲಿ ಕೆಸೆಟ್ ಎಕ್ಸಾಮ್ ಇದೆ. ಸೊ ಆದಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದರಲ್ಲಿ ಏನಾದರೂ ತಪ್ಪು ವಿಶ್ಲೇಷಣೆ ಬಂದರೆ ಕ್ಷಮಿಸಿ. ನೆಕ್ಸ್ಟು ಕಲಿಯುವರ ಗುಣಲಕ್ಷಣಗಳ ಬಗ್ಗೆ, ಜೊತೆಗೆ ಬೋಧನೆ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ, ಬೋಧನೆ ವಿಧಾನ, ಕನ್ನಡ ಭಾಷೆ ಬಗ್ಗೆ, ಈ ರೀತಿ ಇನ್ನು ಕಂಟಿನ್ಯೂ ಕ್ಲಾಸಸ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಇದರ ಬಗ್ಗೆ ತಿಳಿಸಿ ಮತ್ತು ಕಳಿಸಿ, ಅವರಿಗೂ ಸಹ ಉಪಯೋಗವಾಗಲಿ. ಧನ್ಯವಾದಗಳು.